ಇನ್ನು ರಾಜ್ಯದಲ್ಲಿ ಮುಂಗಾರು ಚುರುಕುಗೊಳ್ತಾ ಇರುವ ಬೆನ್ನಲ್ಲೇ ಬೆಳಗಾವಿ ಉತ್ತರ ಕನ್ನಡದಲ್ಲಿ ಬಹಳ ಮಳೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಏಕಕಾಲಕ್ಕೆ 8 ಮನೆಗಳು ಧರೆಗುರುಳಿದ್ದು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ರೋಗಿಗಳು ಪರದಾಡುವಂತಾಯಿತು. ಮಳೆ ತಂದಿರುವಂತಹ ಅವಾಂತರಗಳು ಜೊತೆಗೆ ಈ ಮಳೆಗಾಲದ ಆರಂಭದ ಸಂದರ್ಭದಲ್ಲೆಲ್ಲ ಜನ ಹೇಗೆ ಹುಷಾರಾಗಿರ್ಬೇಕು ಅನ್ನೋ ಸೂಚನೆ ಕೊಡ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ತಲೆ ಮೇಲಿನ ಸೂರು ನೆಲಸಮವಾಗಿದೆ. ಕೂಲಿ ನಾಲಿ ಮಾಡಿ ಕೂಡಿಟ್ಟಿದ್ದ ವಸ್ತುಗಳು ಮಳೆ ಪಾಲಾಗಿದೆ. ಉಟ್ಟ ಬಟ್ಟೆಯನ್ನು ಬಿಟ್ಟು ಉಳಿದೆಲ್ಲವನ್ನ ಕಳೆದುಕೊಂಡ ಜನ ಕಣ್ಣೀರ್ ಹಾಕ್ತಿದ್ದಾರೆ. ಬೆಳಗಾವಿಯಲ್ಲಿ ವರುಣಾರ್ಭಟಕ್ಕೆ 8 ಮನೆಗಳು ನೆಲಸಮ. ಬಟ್ಟೆ, ಪಾತ್ರೆ, ದಾಖಲೆಗಳು ಮಣ್ಣು ಪಾಲು, ಜನರ ಗೋಳಾಟ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆರಾಯ ರೌದ್ರಾವತಾರ ತಾಳಿದ್ದಾನೆ. ರಣಮಳೆಗೆ ಬೈಲಹೊಂಗಲ ಪಟ್ಟಣದಲ್ಲಿ ಏಕಕಾಲಕ್ಕೆ 8 ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿವೆ. ಮನೆಯಲ್ಲಿದ್ದ ಆಹಾರ, ಧಾನ್ಯ, ಬಟ್ಟೆ, ಪಾತ್ರೆ, ದಾಖಲೆ, ಹಣ ಸೇರಿ ಎಲ್ಲವೂ ಮಣ್ಣು ಪಾಲಾಗಿದೆ. ಕುಸಿದು ಬಿದ್ದ ಮನೆಗಳಲ್ಲಿ ಬಾಡಿಗೆಗೆ ಇದ್ದ ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಏನು ಉಳಿದಲ್ರಿ, ಅಕ್ಕಿ ಹುಡುಗರ ಅಡ್ಮಿಷನ್ಗೆ ರೊಕ್ಕ ಇಟ್ಟಿದ್ದು ಸದ್ಯಕ್ಕೆ ಉಳಿದಲ್ರಿ. 1 ರೂಪಾಯಿನೂ ಇಲ್ರಿ. ಈಗ ಎಷ್ಟೇನು ತೊಟ್ಟೆವು ಇಷ್ಟ ರೀ. ಮಕ್ಕಳು ಬುಕ್ಸ್ ಅದಕ್ಕೆ ಹೋಗಿದಾವ್ರಿ. ಏನು ಉಳ್ದೇನ್ರಿ ಸರ. ನಮ್ಮ ಮಕ್ಕಳಿಗೆಲ್ಲ ಹಾಳು ಭವಿಷ್ಯ ಎಲ್ಲ ಹಾಳಾದ್ರಿ. ಏನು ಉಳ್ದಲ್ರಿ. ರೋಡ್ಗೇನ್ರಿ ಬೀದಿ ಪಾಲ್ ಅದವ್ರಿ. ನಾವು ಚಿಕ್ಕ ಪುಟ್ಟ ಒಂದು ಇಟ್ಟಿಟ್ಟು ಕೆಲಸ ಮಾಡಿ ದುಡ್ಡು ಇಟ್ಕೊಂಡಿದ್ದು ದುಡ್ಡು ವೇಸ್ಟ್ ಆತ್ರಿ. ತಿನ್ನಕ್ ಕುಳು ಇಲ್ರಿ ಈಗ ನಮಗ. 20ಕ್ಕೂ ಹೆಚ್ಚು ಅಂಗಡಿಗಳು ಜಲಾವೃತ, ಮಾಲೀಕರ ಹೆಣಗಾಟ. ಇಲ್ಲಿ ನೋಡಿ, ಇಡೀ ಕಾಂಪ್ಲೆಕ್ಸ್ ಕೆರೆಯಾಗಿ ಬದಲಾಗಿ ಬಿಟ್ಟಿದೆ. ಇದು ಬೈಲಹೊಂಗಲದ ಬಸ್ ನಿಲ್ದಾಣದ ಎದುರಿನ ಡಮ್ಮಣಗಿ ಕಾಂಪ್ಲೆಕ್ಸ್ನಲ್ಲಿ ಮಳೆ ಸೃಷ್ಟಿಸಿದ ಅವಾಂತರ. ಮತ್ತೊಂದು ಕಡೆ ಮಳೆಯಿಂದ ನಷ್ಟಗೊಳಗಾದ ವ್ಯಾಪಾರಿಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೈಲಹೊಂಗಲ ಬಸ್ ನಿಲ್ದಾಣದೆದುರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿದ ನೀರು, ರೋಗಿಗಳ ಪರದಾಟ. ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಭಟ್ಕಳದ ಸರ್ಕಾರಿ ಆಸ್ಪತ್ರೆ ಜಲಮಯವಾಗಿದೆ. ಆಸ್ಪತ್ರೆಯ ಸ್ವಾಗತ ಕೊಠಡಿ, ವಾರ್ಡ್ಗಳಿಗೆ ನೀರು ನುಗ್ಗಿದ್ದು ರೋಗಿಗಳು ಪರದಾಡಿದ್ದಾರೆ. ಚರಂಡಿ ಬ್ಲಾಕ್ ಆಗಿದ್ದರಿಂದ ಏಕಾಏಕಿ ಮಳೆ ನೀರು ಆಸ್ಪತ್ರೆ ಪ್ರವೇಶಿಸಿದೆ. ಮಲೆನಾಡಿನಲ್ಲಿ 3 ದಿನ ಭಾರೀ ಮಳೆಯ ಮುನ್ಸೂಚನೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 3 ದಿನ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ಇಂದು, ನಾಳೆ, ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನದಿ ತೀರ, ತಗ್ಗು ಪ್ರದೇಶಗಳಿಗೆ ತೆರಳದಂತೆ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿ ನೇಮಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಸಹಾಯವಾಣಿ ಆರಂಭಿಸಿದೆ. ಉಡುಪಿ ಜಿಲ್ಲೆಯಲ್ಲೂ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರವಾಸಿಗರಿಗೆ ಸಮುದ್ರಕ್ಕಿಳಿಯದಂತೆ ಉಡುಪಿ ಜಿಲ್ಲಾಡಳಿತ ಕಟ್ಟಪ್ಪಣೆ ಕೊಟ್ಟಿದೆ. ಇನ್ನು ಕೇರಳಂನಲ್ಲೂ ವರುಣಾರ್ಭಟ ಜೋರಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಇಂದು ಕಾಸರಗೋಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.